ನಡುವೆಯೂ ಕರ್ನಾಟಕವನ್ನು ದೇಶದ ಅಭಿವೃದ್ಧಿಯ ಭೂಪಟದಲ್ಲಿ 1ನೇ ಸ್ಥಾನಕ್ಕೆ ಕೊಂಡೊಯ್ಯುವ ಕನಸು ನನ್ನದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ಅವರು ಈ ಕನಸನ್ನು ನನಸು ಮಾಡುವುದಕ್ಕಾಗಿ ನಮ್ಮ ಸಂಪುಟದ ಸಹೋದ್ಯೋಗಿಗಳ ಜೊತೆಗೂಡಿ ಕೆಲಸ ಮಾಡುತ್ತೇನೆ ಎಂದರು. ಬರಗಾಲ, ಅತಿವೃಷ್ಟಿ, ಕೋವಿಡ್ನಂಥ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಿದ್ದೇವೆ. ಇದರ ಮಧ್ಯೆಯೂ ಬಜೆಟ್ನಲ್ಲಿ ತಿಳಿಸಿದಂತಹ ಗುರಿಯನ್ನು ತಲುಪುವ ಕೆಲಸ ಮಾಡುತ್ತೇವೆ ಎಂದು ಬರಗಾಲ, ಅತಿವೃಷ್ಟಿ, ಕೋವಿಡ್ನಂಥ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಿದ್ದೇವೆ. ಇದರ ಮಧ್ಯೆಯೂ ಬಜೆಟ್ನಲ್ಲಿ ತಿಳಿಸಿದಂತಹ ಗುರಿಯನ್ನು ತಲುಪುವ ಕೆಲಸ ಮಾಡುತ್ತೇವೆ ಎಂದ ಅವರು, ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು 60%ಕ್ಕೂ ಹೆಚ್ಚು ಗೆಲುವು ಸಾಧಿಸಿದ್ದಾರೆ. ಇದಕ್ಕೆ ಬಿಜೆಪಿಯ ಸಾಮೂಹಿಕ ನಾಯಕತ್ವ ಕಾರಣ. ನಮ್ಮ ಕಾರ್ಯಕರ್ತರ ಶ್ರಮದ ಪ್ರತಿಫಲವಾಗಿದೆ. 3,000ಕ್ಕೂ ಹೆಚ್ಚು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಅತ್ಯಂತ ಸಂತಸದ ವಿಷಯವಾಗಿದೆ ಎಂದರು. 2027ರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಎನ್ನುವ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ರೂಪಿಸಿದೆ. ರೈತರ ಶ್ರೇಯೋಭಿವೃದ್ಧಿಗಾಗಿಯೇ ಕೃಷಿ ಮಾರುಕಟ್ಟೆ ಸುಧಾರಣೆಗಾಗಿ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರೆ. ಈ ಮೂಲಕ ರೈತರು ಎಲ್ಲಿ ಬೇಕಾದರೂ ತಾವು ಬೆಳೆದಂತ ಬೆಳೆಯನ್ನು ಮಾರಾಟ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ಹೇಳಿದರು. ರೈತರಿಗೆ ಅನುಕೂಲಕರವಾದಂಥ ಕಾಯ್ದೆಗಳಿಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ತಂದಿದೆ. ಆದರೆ ಇದನ್ನು ತಪ್ಪಾಗಿ ಅರ್ಥೈಸುವ ಮೂಲಕ ರೈತರನ್ನು ದಾರಿ ತಪ್ಪಿಸುವಂತಹ ಕೆಲಸವನ್ನು ವಿರೋಧ ಪಕ್ಷಗಳು ಮಾಡುತ್ತಿವೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಜನಜೀವನ್ ಯೋಜನೆ ಸೇರಿದಂತೆ ಕೇಂದ್ರ ಸರ್ಕಾರ ಜನರಿಗೆ ಅನುಕೂಲಕಾರಿಯಾದಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. ಧರಣಿ ನಿರತ ರೈತರು ಪ್ರಧಾನಿಯವರ ಕಾರ್ಯಕ್ರಮಗಳನ್ನು ಅರ್ಥ ಮಾಡಿಕೊಂಡು ಧರಣಿ ನಿಲ್ಲಿಸಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವಂತೆ ಅವರು ಮನವಿ ಮಾಡಿದರು. ಹೊಸ ವರ್ಷಾಚರಣೆಯ ಪ್ರಯುಕ್ತ ಮೈಸೂರಿನಲ್ಲಿ ಅಬ್ಬರದ ಪಾರ್ಟಿಗಳು, ಸಮಾರಂಭಗಳಿಗೆ ಈಗಾಗಲೇ ತಡೆಯೊಡ್ಡಿರುವ ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳನ್ನು ಜಾರಿಗೆ ತರುವುದಕ್ಕೆ ಪೂರಕವಾಗಿ ಮೈಸೂರಿನ ಪೊಲೀಸರು ಹಲವೆಡೆ ವಾಹನಗಳ ಸಂಚಾರವನ್ನೇ ನಿಷೇಧಿಸಿದ್ದು, ಇನ್ನು ಕೆಲವು ಪ್ರದೇಶಗಳಲ್ಲಿ ಪಾರ್ಕಿಂಗ್ಗೆ ನಿರ್ಬಂಧ ವಿಧಿಸಿದ್ದಾರೆ. ಮೈಸೂರಿನ ಅಂಬಾವಿಲಾಸ ಅರಮನೆಯ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ವಾಹನಗಳ ನಿಲುಗಡೆ ನಿಷೇಧಿಸಲಾಗಿದೆ. ಅರಮನೆಯ ಸುತ್ತಲಿನ ರಸ್ತೆಗಳು ಮತ್ತು ವೃತ್ತಗಳಲ್ಲಿ ವಾಹನಗಳ ಸಂಚಾರಕ್ಕೂ ನಿಷೇಧ ಹೇರಿರುವ ಪೊಲೀಸರು ತುರ್ತು ಸೇವೆಯ ವಾಹನಗಳ ಓಡಾಟಕ್ಕೆ ಮಾತ್ರ ಅವಕಾಶ ಕಲ್ಪಿಸಿದ್ದಾರೆ. ಮೈಸೂರು ಹುಣಸೂರು ಹೆದ್ದಾರಿಯಲ್ಲಿರುವ ಹಿಣ್ಕಲ್ ಫ್ಲೈಓವರ್ ಮೇಲೆ ಡಿಸೆಂಬರ್ 31ರ ರಾತ್ರಿ 10 ಗಂಟೆಯಿಂದ ಜನವರಿ 1ರ ಮುಂಜಾನೆ 6 ಗಂಟೆವರೆಗೂ ಎಲ್ಲ ಬಗೆಯ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಹೊಸ ವರ್ಷಾಚರಣೆಯ ಪ್ರಯುಕ್ತ ಸಾರ್ವಜನಿಕವಾಗಿ ಸಮಾರಂಭಗಳನ್ನು ಏರ್ಪಡಿಸುವುದು, ಪಾರ್ಟಿಗಳನ್ನು ಆಯೋಜಿಸುವುದು, ಮ್ಯೂಸಿಕ್ ಪಾರ್ಟಿಗಳಲ್ಲಿ ಜನರು ಭಾಗವಹಿಸುವುದು ಮುಂತಾದ ಹಲವು ಚಟುವಟಿಕೆಗಳಿಗೆ ನಿಷೇಧ ಹೇರಲಾಗಿದೆ. ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿರುವ ಜೆಎಸ್ಎಸ್ ಅರ್ಬನ್ ಹಾತ್ನಲ್ಲಿ 14 ದಿನಗಳ ಗುಜರಾತ್ ಹ್ಯಾಂಡಿಕ್ರಾಫ್ಟ್ ಉತ್ಸವ ಮತ್ತು ವಿಶೇಷ ಕೈಮಗ್ಗ ಮೇಳ ಸಂಸ್ಕೃತಿ 2020ರ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಜಿಲ್ಲಾ ಪಂಚಾಯತ್ನ ಸಿಇಒ ಆದ ಪರಮೇಶ್ ಅವರು ಚಾಲನೆ ನೀಡಿದರು. ಇನ್ನು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿಯಾದ ಬೆಟ್ಸೂರ್ ಮಠ್, ಹಣಕಾಸು ವಿಭಾಗದ ನಿರ್ದೇಶಕ ಎಸ್ ಪುಟ್ಟಬಸಪ್ಪ, ಜೆಎಸ್ಎಸ್ ತಾಂತ್ರಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಸಿ ರಂಗನಾಥಯ್ಯ, ಜಂಟಿ ನಿರ್ದೇಶಕರಾದ ಎಚ್ಆರ್ ಮಹದೇವಸ್ವಾಮಿ, ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕರಾದ ಲಕ್ಷ್ಮಣ ತಳವಾರ್, ಗುಜರಾತ್ನ ಇಂಡೆಕ್ಸ್ ಸಿ ವ್ಯವಸ್ಥಾಪಕ ಸ್ನೇಹಲ್ ಮಕ್ವಾನ್, ಮೇಳದ ಸಂಯೋಜಕರಾದ ರಾಕೇಶ್ ರಯ್ಯರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜೆಎಸ್ಎಸ್ ಅರ್ಬನ್ ಹಾತ್, ನವದೆಹಲಿಯ ಜವಳಿ ಮಂತ್ರಾಲಯ, ಬೆಂಗಳೂರಿನ ಕೈಮಗ್ಗ ಮತ್ತು ಜವಳಿ ಇಲಾಖೆ, ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಮಹಾಮಂಡಲ ಹಾಗೂ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಕಾಟೇಜ್ ಜಂಟಿ ಸಹಭಾಗಿತ್ವದಲ್ಲಿ ಈ ಮಾರಾಟ ಮೇಳ 2021ರ ಜನವರಿ 12ರವರೆಗೂ ನಡೆಯಲಿದೆ. ಜಮ್ಮು ಕಾಶ್ಮೀರ, ದೆಹಲಿ, ರಾಜಸ್ಥಾನ್, ಗುಜರಾತ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ, ಹರಿಯಾಣ, ಬಿಹಾರ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ 50ಕ್ಕೂ ಹೆಚ್ಚು ಕುಶಲಕರ್ಮಿಗಳು ಈ ಮೇಳದಲ್ಲಿ ಭಾಗವಹಿಸಿದ್ದು, ರೇಷ್ಮೆ, ಹತ್ತಿಯಿಂದ ತಯಾರಿಸಿದ ಕೈಮಗ್ಗ ಉತ್ಪನ್ನಗಳನ್ನು ಮೇಳದಲ್ಲಿ ಮಾರಾಟ ಮಾಡಲಿದ್ದಾರೆ. ಗ್ರಾಹಕರು 14 ದಿನಗಳ ಮೇಳವು ಪ್ರತಿದಿನ ಬೆಳಗ್ಗೆ 10ರಿಂದ ರಾತ್ರಿ 9ರವರೆಗೆ ತೆರೆದಿದ್ದು, ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಖರೀದಿಸಬಹುದಾಗಿ. ಇನ್ನು ಈ ಕುರಿತು ಜಿಲ್ಲಾ ಪಂಚಾಯತ್ನ ಸಿಇಒ ಆದ ಪರಮೇಶ್ ರವರು ಮತ್ತು ಜೆಎಸ್ಎಸ್ ಕಾರ್ಯನಿರ್ವಾಹಕ ಕಾರ್ಯದರ್ಶಿಯಾದ ಬೆಟ್ಸೂರ್ ಮಠ್ ರವರು ಮಾತನಾಡಿದರು. ಗ್ರಾಹಕರು 14 ದಿನಗಳ ಮೇಳವು ಪ್ರತಿದಿನ ಬೆಳಗ್ಗೆ 10ರಿಂದ ರಾತ್ರಿ 9ರವರೆಗೆ ತೆರೆದಿದ್ದು, ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಖರೀದಿಸಬಹುದಾಗಿದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಹ್ಯಾಂಡ್ಲೂಮ್ ಮತ್ತು
ಟೆಕ್ಸ್ಟೈಲ್ ಇಲಾಖೆಗಳ ಸಹಯೋಗದೊಂದಿಗೆ ಗುಜರಾತ್ ರಾಜ್ಯದ ಒಂದು ಕೈಮಗ್ಗ ಮೇಳವನ್ನು ಇಲ್ಲಿ ಆಯೋಜಿಸಿರೋದು ಭಾಳ ಸಂತೋಷ. ಇದರಿಂದ ನಮ್ಮ ಮೈಸೂರಿನ ನಾಗರಿಕರಿಗೆ ಒಂದು ಸದಾವಕಾಶ, ಉತ್ತಮ ಗುಣಮಟ್ಟದ ಒಂದು ಕೈಮಗ್ಗದ ಪ್ರಾಡಕ್ಟ್ಸ್ ಇದೆ. ತುಂಬ ನೋಡಿ ಖುಷಿ ಆಯಿತು. ನ್ಯಾಷನಲ್ ಅವಾರ್ಡ್ ವಿನ್ ಮಾಡಿರೋರೆಲ್ಲ ಬಂದಿದ್ದಾರೆ. ತುಂಬಾ ಒಳ್ಳೆ ಪ್ರಾಡಕ್ಟ್ಸ್ ಇದೆ. ಸೊ ನಮ್ಮ ನಾಗರಿಕರಿಗೆಲ್ಲ ತುಂಬ ಖುಷಿ ಆಗುತ್ತೆ ನೋಡಿದರೆ. ಸೊ ಐ ವಿಶ್ ಎವ್ರಿಬಡಿ ಗುಡ್ ಲಕ್. ಮತ್ತು ಇಲ್ಲಿ ಯಾರು ಸ್ಟಾಲ್ ಹಾಕಿದ್ದಾರೆ ಅವ್ರಿಗೆ ಎಲ್ಲ ಸಕ್ಸಸ್ ಸಿಗಲಿ ಅಂತ ಹೇಳಿ ಕೇಳ್ತೀನಿ. ಥ್ಯಾಂಕ್ ಯು. ನಮ್ಮ JSS ಮೈಸೂರು ಅರ್ಬನ್ ಹಾತ್ನಲ್ಲಿ ಇವತ್ತಿನಿಂದ 12ನೇ ತಾರೀಕಿನವರೆಗೆ ಮುಂದಿನ ತಿಂಗಳು ಈ ಒಂದು ಆವರಣದಲ್ಲಿ ನಾವು ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ಸಹಕಾರದೊಂದಿಗೆ ಮತ್ತು ನಮ್ಮ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು ಮತ್ತು ಇಂಡೆಕ್ಸ್ ಸಿ ಕೈಗಾರಿಕಾ ವಿಸ್ತರಣಾ ಕುಟೀರ ಗುಜರಾತ್ ಸರ್ಕಾರ ಇವರ ಒಂದು ಸಹಯೋಗದಲ್ಲಿ ಪ್ರಾಯೋಜಕತ್ವದಲ್ಲಿ ಈ ಒಂದು ವಿಶೇಷ ಕೈಮಗ್ಗ ಮೇಳ ಸಂಸ್ಕೃತಿ ಉತ್ಸವ 2020 ಮತ್ತು ಗುಜರಾತ್ ಕರಕುಶಲ ಉತ್ಸವ 2020 ಈ ರೀತಿ ಎರಡೂ ಬೃಹತ್ ಮೇಳಗಳನ್ನು ಇಲ್ಲಿ ಆಯೋಜಿಸಿದ್ದೇವೆ. ಇಲ್ಲಿ ಪ್ರದರ್ಶನ ಮತ್ತು ಮಾರಾಟ ನಡೀತದೆ. ಈಗಾಗಲೇ 106 ಕರಕುಶಲ ಕರ್ಮಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಸ್ಟಾಲ್ಸ್ಗಳು ಇಲ್ಲಿ ಅಳವಡಿಸಿದ್ದಾರೆ. ಸಾಕಷ್ಟು ವಿವಿಧ ರೀತಿಯ ಇಲ್ಲಿ ಗೃಹೋಪಯೋಗಿ ವಸ್ತುಗಳು ಸಿಗ್ತವೆ. ವಿವಿಧ ರೀತಿಯ ಸೀರೆಗಳು, ಸಿಲ್ಕ್ ಸೀರೆ, ಬಾಂಧನಿ, ನಿಮಗೆ ಏನು ಬೇಕು ಎಲ್ಲ ರೀತಿ ಇಲ್ಲಿ ಸಾರಿಗಳು ಸಿಗ್ತವೆ. ಇಲ್ಲಿ ಜಮ್ಮು ಕಾಶ್ಮೀರಿಂದ ಹಿಡ್ಕೊಂಡು ಕೇರಳದವರೆಗೆ ನಮ್ಮ ಎಷ್ಟು ಸ್ಟೇಟ್ಸ್ ಬರ್ತವೆ ಆ ಎಲ್ಲ ಸ್ಟೇಟ್ನಿಂದನೂ ಕೂಡ ಬಂದಂಗೆ ಅಷ್ಟೊಂದು ಜನ ಇಲ್ಲಿ ಈಗಾಗಲೇ ಬಂದಿದ್ದಾರೆ, ಸ್ಟಾಲ್ಸ್ಗಳನ್ನ ಹಾಕ್ಕೊಂಡಿದ್ದಾರೆ. ಮೈಸೂರಿನ ನಾಗರಿಕರು ಮತ್ತು ಏನು ಪ್ರವಾಸಿಗರಿದ್ದಾರೆ ಇಲ್ಲಿ ದಯವಿಟ್ಟು ಬಂದು ಈ ಮೇಳವನ್ನು ನೋಡಿ ಇಲ್ಲಿ ಒಳ್ಳೆಯ ಒಂದು ದರದಲ್ಲಿ ಒಳ್ಳೆಯ ಕ್ವಾಲಿಟಿ ಮತ್ತು ಆರ್ಟಿಸ್ಟಿಕ್ ಆಗಿರುವಂಥ ಏನು ವಸ್ತುಗಳು ದೊರೀತವೆ ಅವುಗಳನ್ನು ತೆಗೆದುಕೊಂಡು ಕರಕುಶಲ ಕರ್ಮಿಗಳಿಗೆ ಮತ್ತು ನೇಕಾರರಿಗೆ ಪ್ರೋತ್ಸಾಹ ನೀಡಬೇಕಂತೇಳಿ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಮೈಸೂರಿನ ಹನುಮಂತೋತ್ಸವ ಸಮಿತಿಯ ವತಿಯಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಇಂದು ಆಂಜನೇಯ ಸ್ವಾಮಿಯ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಾತಿ ಮತ ಪಕ್ಷಗಳ ಭೇದವಿಲ್ಲದೆ ಹಲವಾರು ಜನರು ಪಾಲ್ಗೊಂಡಿದ್ದ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಮೈಸೂರು ನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾದ ಗಿರಿಧರ್, ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ರಾಜ್ಯಾಧ್ಯಕ್ಷರಾದ HL ಯಮುನಾ, ಮೈಸೂರು ನಗರ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಕಾರ್ತಿಕ್ ಕುಮಾರ್, ಭಾನುಪ್ರಕಾಶ್, ಚೇತನ್, ಸ್ವಾಮಿಗೌಡ, ಶ್ಯಾಮ್ ಮತ್ತಿತರರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಮೈಸೂರು ನಗರದ ಮೈಸೂರು ಹನುಮಂತೋತ್ಸವ ಸಮಿತಿಯವರು ಬಹಳ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಹಿಂದೆ ಇದನ್ನು ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ರೂಪದಲ್ಲಿತ್ತು. ಈ ಸಲ ಕೋವಿಡ್ ಕಾರಣಕ್ಕೋಸ್ಕರ ಇಲ್ಲೇ ಮಾಡ್ತಾ ಇದ್ದಾರೆ. ಹನುಮ ಅಂದರೆ ನಮ್ಮೆಲ್ಲರ ಎನರ್ಜಿ. ಹನುಮ ಅಂದರೆ ಒಂದು ಶಕ್ತಿ. ಹನುಮ ಅಂದರೆ ಒಂದು ಸಾಧಕ. ಹನುಮ ಅಂದರೆ ಉಸಿರು. ಹನುಮ ಇಲ್ಲದೆ ಭಾರತ ಇಲ್ಲ, ಭಾರತ ಇಲ್ಲದೆ ಹನುಮ ಇಲ್ಲ. ಹನುಮ ಇದ್ದರೆ ಮಾತ್ರ ಭಾರತ ಮುಂದುವರಿಲಿಕ್ಕೆ ಸಾಧ್ಯ. ರಾಮ ಹೇಗೆ ಈ ದೇಶದಲ್ಲಿ ಒಂದು ಶಕ್ತಿಯೋ, ರಾಮ ಹೇಗೆ ಈ ದೇಶದ ಒಂದು ಸ್ವರೂಪವನ್ನೇ ಬದಲಾಯಿಸೋದ್ನೋ, ಅದೇ ರೀತಿ ಹನುಮ ಎಲ್ಲವನ್ನು ಬದಲು ಮಾಡ್ತಾ ಇದ್ದಾನೆ. ಒಂದು ಸಂಘಟನೆಯ ಶಕ್ತಿ, ಸಂಘಟನೆಯ ರೂಪ. ಹನುಮ ಅಂದರೆ ಒಂದು ಸಂಘಟನೆಯಾಗಿ ಎಲ್ಲ ಹಿಂದೂ ಸಮಾಜವನ್ನು ಒಗ್ಗಟ್ಟಾಗಿ ತೊಗೊಂಡೋಗ್ತಕ್ಕಂಥದ್ದು ಹನುಮ. ಅದಕ್ಕೋಸ್ಕರ ನಾವು ಇವತ್ತು ಹನುಮ ಜಯಂತಿಯಲ್ಲಿ ನಾವೆಲ್ಲ ಭಾಗವಹಿಸಿ ನಾವೆಲ್ಲ ಒಂದು ಅನ್ನುವ ಸಂದೇಶವನ್ನು ರವಾನೆಯನ್ನು ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಾವು ಈ ದಿನ ಮೈಸೂರಿನ ಏನು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಸಾರ್ವಜನಿಕ ಹನುಮಂತೋತ್ಸವ ಸಮಿತಿಯ ಜಯಂತಿ 3ನೇ ವರ್ಷದ ಜಯಂತಿ ಕಾರ್ಯಕ್ರಮ ಇದು. ತುಂಬ ಅದ್ಧೂರಿಯಾಗಿ 2 ವರ್ಷ ಮಾಡಿದ್ವಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಸೇರಿ ಒಟ್ಟು ಸೇರಿ ಮಾಡ್ತಾ ಇರೋವಂಥ ಸಾರ್ವಜನಿಕ ಹನುಮ ಜಯಂತಿ ಕಾರ್ಯಕ್ರಮ ಇದು. ತುಂಬ ಸಂತೋಷ ಆಗಿದೆ. ಇಲ್ಲಿ ಎಲ್ಲ ಪಕ್ಷದವರು ಬಂದೋದ್ರು. ಆಗಲೇ ಕಾಂಗ್ರೆಸ್ ಪಕ್ಷದವರು, ಜನತಾದಳದವರು, BJPನವರು ಎಲ್ಲ ಪಕ್ಷದವರು ಬಂದಿದ್ದರು. ಮತ್ತು ಸಂಜಯ್ ಈ ಕಾರ್ಯಕ್ರಮದ ರೂವಾರಿ. ಅವರು 3 ವರ್ಷಗಳಿಂದ ಸತತ ಪರಿಶ್ರಮದಿಂದ ಈ ಕಾರ್ಯಕ್ರಮನ ಅದ್ಧೂರಿಯಾಗಿ ನಡೆಸ್ತಾ ಇದ್ದಾರೆ. ತುಂಬ ಸಂತೋಷ ಅನಿಸುತ್ತೆ. ಮೈಸೂರಿನ ಹೆಚ್ಚು ಯುವಕರು, ಯುವತಿಯರು ಎಲ್ಲರೂ ಭಾಗವಹಿಸಿದ್ರು ಇವತ್ತು. ತುಂಬ ಸಂತೋಷ. ನಮಸ್ಕಾರ. ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿಯ ಹಿರಿಯ ಛಾಯಾಗ್ರಾಹಕರಾದ MK ಜಯಶಂಕರ್ ರಾಜಯ್ಯ ಅರಸು ಅವರ ಹುಟ್ಟುಹಬ್ಬದ ಅಂಗವಾಗಿ ಮೈಸೂರಿನ ಇಟ್ಟಿಗೆಗೂಡಿನಲ್ಲಿ ಇಂದು ಇಟ್ಟಿಗೆಗೂಡು ಕನ್ನಡ ಸಮಿತಿಯ ಅಧ್ಯಕ್ಷರಾದ N ನೀಲಕಂಠ ಅವರ ನೇತೃತ್ವದಲ್ಲಿ ಶುಭಾಶಯಗಳನ್ನು ಕೋರಿ ಸನ್ಮಾನಿಸಲಾಯಿತು.
ನಂಜನಗೂಡಿನ ಸುಬ್ಬಯ್ಯ ಗುರುಲಿಂಗಯ್ಯ, ನಿವೃತ್ತ ಫಾರ್ಮಾಸಿಸ್ಟ್ ವಿ ಸುರೇಶ್ ಬಾಬು, ಕನ್ನಡ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಜಯಶಂಕರ್ ರಾಜೆ ಅರಸು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನಗಳನ್ನು ಖರೀದಿಸುವವರಿಗೆ ಇನ್ನು ಮುಂದೆ ನಗರಾಭಿವೃದ್ಧಿ ಪ್ರಾಧಿಕಾರವೇ ದೃಢೀಕರಣ ಪತ್ರ ನೀಡಲು ಮುಂದಾಗಿದ್ದು, ಹೊಸ ವರ್ಷದಿಂದಲೇ ಈ ಜನೋಪಯೋಗಿ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್.ವಿ. ರಾಜೀವ್ ಅವರು ತಿಳಿಸಿದ್ದಾರೆ. ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ರಾಜೀವ್ ಅವರು, ಸಾರ್ವಜನಿಕರು ಮೂಡ ನಿವೇಶನಗಳನ್ನು ಖರೀದಿಸುವ ವೇಳೆ ಹಲವಾರು ವಂಚನೆ ಪ್ರಕರಣಗಳು ನಡೆದಿರುವುದು ಬೆಳಕಿಗೆ ಬಂದಿತ್ತು. ಹಂಚಿಕೆಯಾದವರೇ ಒಬ್ಬರಾಗಿದ್ರೆ ಮಾರಾಟಗಾರರೇ ಮತ್ತೊಬ್ಬರಾಗಿರುತ್ತಿದ್ರು. ದಾಖಲೆಗಳಲ್ಲಿ ಮಾತ್ರ ನಿವೇಶನವಿದ್ದು ವಾಸ್ತವವಾಗಿ ನಿವೇಶನಗಳು ಇರುತ್ತಲೇ ಇರಲಿಲ್ಲ. ಹೀಗೆ ಹಲವು ವಿಧಾನಗಳಲ್ಲಿ ವಂಚನೆ ನಡೆದಿರುವುದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರಾಧಿಕಾರದ ಸ್ವತ್ತು ಹಾಗೂ ದಾಖಲೆಗಳ ನೈಜತೆ, ನಿಖರತೆ ಬಗ್ಗೆ ದೃಢೀಕರಿಸಲು ಪ್ರತ್ಯೇಕ ವಿಭಾಗ ಕಾರ್ಯ ಆರಂಭಿಸಲಿದೆ. ಆ ಮೂಲಕ ಪ್ರಾಧಿಕಾರವೇ ದಾಖಲೆಗಳನ್ನು ಪರಿಶೀಲಿಸಿ ಅದನ್ನು ದೃಢೀಕರಿಸುವ ವ್ಯವಸ್ಥೆಗೆ ಚಾಲನೆ ನೀಡಲಾಗಿದೆ ಎಂದರು. ದೃಢೀಕರಣ ಪತ್ರವನ್ನು ಪಡೆಯಲು ಅಲ್ಪ ಮೊತ್ತದ ಶುಲ್ಕ ನಿಗದಿಪಡಿಸಲಾಗಿದೆ. ನಿವೇಶನ ಅಥವಾ ಆಸ್ತಿ ಖರೀದಿಸುವ ವ್ಯಕ್ತಿಯ ಪೂರ್ಣ ಮಾಹಿತಿ ನೀಡಿದರೆ 1 ವಾರದೊಳಗೆ ದೃಢೀಕರಣ ಪತ್ರ ನೀಡಲಾಗುತ್ತದೆ. ಇದು 1985ರ ನಂತರ ಆಸ್ತಿಗಳಿಗೆ ಅನ್ವಯವಾಗುತ್ತದೆ. ಇದಕ್ಕೂ ಹಿಂದಿನ ಆಸ್ತಿ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಬೇಕಾಗಿದ್ದು, ಅದಕ್ಕೆ ಸಂಬಂಧಿಸಿದ ಆಸ್ತಿ ದೃಢೀಕರಣಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ತಿಳಿಸಿದರು. ಅಕ್ರಮಗಳನ್ನು ತಡೆಗಟ್ಟಲು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಜಾಗೃತ ದಳ ರಚನೆ ಮಾಡಲಾಗುತ್ತಿದೆ. ಜಾಗೃತ ದಳ ರಚನೆಗೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಓರ್ವ ಡಿವೈಎಸ್ಪಿ, 2 ಸಬ್ ಇನ್ಸ್ಪೆಕ್ಟರ್, 2 ಮುಖ್ಯಪೇದೆ, 6 ಪೇದೆಗಳು, ಓರ್ವ ಭೂಮಾಪಕ ಸೇರಿದಂತೆ ಹಲವರು ಜಾಗೃತ ದಳದಲ್ಲಿ ಇರುತ್ತಾರೆ ಎಂದು ರಾಜೀವ್ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಮೂಡ ಆಯುಕ್ತ ಡಾ. ಡಿ.ಬಿ. ನಟೇಶ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮೈಸೂರಿನ ವಿನೋಬ ರಸ್ತೆಯಿಂದ ಕುಕ್ಕರಹಳ್ಳಿ ಕೆರೆ ರೈಲ್ವೆ ಗೇಟ್ಗೆ ಹೋಗುವ ರಸ್ತೆಗೆ ಪದ್ಮಶ್ರೀ ಬಿ.ವಿ. ಕಾರಂತ ರಸ್ತೆ ಎಂದು ನಾಮಕರಣ ಮಾಡುವಂತೆ ಆಗ್ರಹಿಸಿ ರಂಗಾಯಣದ ವತಿಯಿಂದ ಇಂದು ಅಭಿಯಾನ ನಡೆಸಲಾಯಿತು. ರಂಗಾಯಣ ನಿರ್ದೇಶಕ ಅಡ್ಡಂಡ ಸಿ. ಕಾರ್ಯಪ್ಪ ನೇತೃತ್ವದಲ್ಲಿ ರಸ್ತೆ ನಾಮಕರಣ ಅಭಿಯಾನ ನಡೆಯಿತು. ರಂಗಾಯಣದ ಗೇಟ್ ಮುಂಭಾಗ ನಿಂತು ರಂಗಗೀತೆಗಳನ್ನು ಹಾಡುವ ಮೂಲಕ ರಂಗಾಯಣದ ಕಲಾವಿದರು ಗಮನ ಸೆಳೆದರು. ಕಲಾಮಂದಿರ ಹಾಗೂ ರಂಗಾಯಣಕ್ಕೆ ಹೊಂದಿಕೊಂಡು ಕುಕ್ಕರಹಳ್ಳಿ ರೈಲ್ವೆ ಗೇಟ್ ಕಡೆಗೆ ಸಾಗುವ ರಸ್ತೆಗೆ ಪದ್ಮಶ್ರೀ ಬಿ.ವಿ. ಕಾರಂತರ ಹೆಸರಿಡುವಂತೆ ಆಗ್ರಹಿಸಿದರು. ಭಾರತೀಯ ರಂಗಭೂಮಿಗೆ, ಮೈಸೂರು ರಂಗಾಯಣಕ್ಕೆ ಬಿ.ವಿ. ಕಾರಂತರ ಕೊಡುಗೆ ಅನನ್ಯ. ಇವರ ಹೆಸರು ಚಿರಸ್ಥಾಯಿಯಾಗಿ ಇರುವಂತಾಗಲು ರಂಗಾಯಣ ಮುಂಭಾಗದ ರಸ್ತೆಗೆ ಬಿ.ವಿ. ಕಾರಂತ ರಸ್ತೆ ಎಂದು ಮರುನಾಮಕರಣ ಮಾಡಬೇಕು ಎಂದು ಹಿರಿಯ ಹಾಗೂ ಕಿರಿಯ ರಂಗಾಯಣ ಕಲಾವಿದರೊಂದಿಗೆ ಸೇರಿ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಸರ್ಕಾರಕ್ಕೆ ಅಡ್ಡಂಡ ಸಿ. ಕಾರ್ಯಪ್ಪ ಮನವಿ ಸಲ್ಲಿಸಿದರು. ಈ ರಸ್ತೆಗೆ ಬಿ.ವಿ. ಕಾರಂತರ ಹೆಸರಿಡದೆ ಹೋದರೆ ಮುಂದಿನ ದಿನಗಳಲ್ಲಿ ಗಾಂಧಿ ಮಾರ್ಗದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಅವರು ಎಚ್ಚರಿಕೆ ನೀಡಿದರು. ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಜನವರಿ 1ರಿಂದ ಆರಂಭಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರಾದ ಎಸ್ಬಿಎಂ ಮಂಜು ಅವರು ತಾವು ಪ್ರತಿನಿಧಿಸುವ 6ನೇ ವಾರ್ಡಿನ ವ್ಯಾಪ್ತಿಯಲ್ಲಿರುವ ಗೋಕುಲಂ ಮತ್ತು ಬೃಂದಾವನ ಬಡಾವಣೆಯ ಸರ್ಕಾರಿ ಶಾಲೆಗಳ ಪರಿಶೀಲನೆ ನಡೆಸಿದರು. ಶಾಲೆಯ ಆವರಣಕ್ಕೆ ಮತ್ತು ತರಗತಿಗಳಿಗೆ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕ ವೃಂದ, ಸಿಬ್ಬಂದಿಗಳ ಸುರಕ್ಷತೆಯ ದೃಷ್ಟಿಯಿಂದ ಸ್ಯಾನಿಟೈಸೇಷನ್ ಮಾಡಿಸಿದ ಅವರು ಸ್ವಚ್ಛತಾ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತೆ ಶಿಕ್ಷಕರಿಗೆ ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ಕುವೆಂಪು ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಗದೀಶ್, ಶಿಕ್ಷಕಿ ರೇಣುಕಾ, ಮೇಸ್ತ್ರಿ ಬಾಬು, ಅರುಣ್ ಮತ್ತಿತರರು ಎಸ್ಬಿಎಂ ಮಂಜು ಅವರ ಜೊತೆಗಿದ್ದರು. ವಾರ್ಡ್ ನಂಬರ್ 6 ಗೋಕುಲಂ ಬೃಂದಾವನ ಬಡಾವಣೆಯ ನಗರ ಪಾಲಿಕೆ ಸದಸ್ಯನಾಗಿ ಇವತ್ತೇನು ಕೋವಿಡ್-19 ಸಂದರ್ಭದಲ್ಲಿ ಎಲ್ಲ ಶಾಲೆಗಳು ಮುಚ್ಚಿತ್ತು. ಇವತ್ತು ಎಲ್ಲ ಗರಿಗೆದರಿ ಇವತ್ತು ಶಾಲೆಗಳನ್ನು ಓಪನ್ ಮಾಡಬೇಕು ಅಂತ ಏನು ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ. ಆದೇಶನ ಮುಖೇನ ಇವತ್ತು ಮಕ್ಕಳುಗಳಿಗೆ ಶಾಲೆಗಳು ಬರ್ತಾರೆ ಅಂತ ಹೇಳಿ ನಮ್ಮ ಹೆಡ್ ಮಾಸ್ಟ್ರು ಜಗದೀಶ್ ಅವ್ರು ಕೇಳಿದಾಗ, ಮತ್ತು ಇನ್ನೂ ರೋಟರಿ ಬೃಂದಾವನ ಇರ್ಬೋದು, ಮತ್ತು ಇನ್ನೊಂದು ಶಾಲೆ, ಎಲ್ಲ ಶಾಲೆಗಳು ಸಹ ಕೇಳ್ಕೊಂಡಾಗ, ಜವರಂ ಶಾಲೆ ಅವರೆಲ್ಲ ಕೇಳ್ಕೊಂಡಾಗ ನಾವು ಇಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಸ್ಯಾನಿಟೈಸ್ ಮಾಡಿಸ್ತಾ ಇದ್ದೀವಿ. ಇದರಿಂದ ಮಕ್ಕಳುಗಳಿಗೆ ಅನುಕೂಲ ಆಗುತ್ತೆ. ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಸಂದರ್ಭದಲ್ಲೂ ಸಹ ನಾನು ಹೇಳಿದ್ದೀನಿ, ಯಾವಾಗಾದ್ರೂ ಸ್ಯಾನಿಟೈಸ್ ಮಾಡಿಸ್ಬೇಕು ಅಂತ ಅಂದರೆ ಹೇಳಿ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಇದಕ್ಕೆ ನಮ್ಮೆಲ್ಲ ನಗರ ಪಾಲಿಕೆಯ ಸದಸ್ಯರುಗಳ ಜೊತೆಗೂಡಿ ಮತ್ತು ನಮ್ಮ ಎಲ್ಲ ನಗರ ಪಾಲಿಕೆ ಸಿಬ್ಬಂದಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಸಹ ಧನ್ಯವಾದಗಳನ್ನು ತಿಳಿಸ್ತೀವಿ.